ನಮಸ್ಕಾರ ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. ಇತ್ತೀಚಿನ ದಿನಗಳಲ್ಲಿ ಕನ್ನಡದ ಬಗ್ಗೆ ಹೊರಗಿನವರು ಮಾತಾಡಿ ಒಂದಿಷ್ಟು ವಿವಾದವನ್ನು ಹುಟ್ಟು ಹಾಕಿರೋದನ್ನು ನಾವು ನೋಡ್ತಾನೆ ಬಂದಿದ್ದೀವಿ. ಮೊದಲಿಗೆ ಸೋನು ನಿಗಮ್ ಅವರು, ಅದಾದ ಮೇಲೆ ಕಮಲಾ ಹಾಸನ್ ಅವರು, ನಂತರ ರಾಮ್ ಗೋಪಾಲ್ ವರ್ಮಾ ಅವರು, ಇವರೆಲ್ಲರೂ ಕನ್ನಡದ ಬಗ್ಗೆ, ಕನ್ನಡದ ಕಲಾವಿದರ ಬಗ್ಗೆ ಮಾತನಾಡಿ ಸಾಕಷ್ಟು ವಿವಾದವನ್ನು ಹುಟ್ಟು ಹಾಕಿದ್ದಾರೆ. ಈ ವಿವಾದಗಳನ್ನೇ ನಾವು ಪ್ರತಿಭಟನೆ ಮಾಡೋದು, ಅದಕ್ಕೆ ಜನಗಳನ್ನು ಒಂದು ರೀತಿಯಲ್ಲಿ ಸತ್ಯಾಂಶವನ್ನು ಜನರ ಮುಂದೆ ಇಡೋದು, ಈ ಒಂದು ಕೆಲಸದಲ್ಲಿ ಮಗ್ನರಾಗಿರುವಾಗ ನಮ್ಮ ಕನ್ನಡದವರೇ ಕನ್ನಡದ ಬಗ್ಗೆ ಒಂದಿಷ್ಟು ವಿವಾದವನ್ನು ಹುಟ್ಟು ಹಾಕ್ತಾ ಇರೋದು ನಿಜವಾಗಿಯೂ ಒಂದು ರೀತಿಯಲ್ಲಿ ಬೇಸರ ತರಿಸುವಂಥ ಸಂಗತಿ. ಕನ್ನಡ ನಾಡಿನವರಾಗಿ, ಕೊಡಗಿನವರಾಗಿ ರಶ್ಮಿಕಾ ಮಂದಣ್ಣ ಅವರು ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಬೆಳೆದಿದ್ದಾರೆ. ಬಹಳ ಸಂತೋಷ. ಅವರೂ ಸಹ ಕನ್ನಡದ ಬಗ್ಗೆ ಅನೇಕ ಬಾರಿ ಅವಹೇಳನಕಾರಿಯಾಗಿ ಮಾತನಾಡಿದ್ದುಂಟು. ಅಂದರೆ ತಮ್ಮ ಕನ್ನಡ ಮೂಲವನ್ನು ಮುಚ್ಚಿಟ್ಟು ನಾನು ಹೈದರಾಬಾದ್ನವಳು ಅಂತ ಹೇಳಿದ್ದುಂಟು. ಇತ್ತೀಚೆಗೆ ಕುಬೇರ ಚಿತ್ರದ ಒಂದು ಪ್ರಮೋಷನ್ ಸಂದರ್ಭದಲ್ಲಿ ನಾನು ಮೊದಲು ಕಲಿತದ್ದೇ ತಮಿಳು ಭಾಷೆ, ನಮ್ಮ ತಂದೆಯವರು ಒಂದು ಟ್ರಾನ್ಸ್ಫರಬಲ್ ಜಾಬ್ನಲ್ಲಿ ಇದ್ದಿದ್ದರಿಂದಾಗಿ ನಾನು ಚೆನ್ನೈನಲ್ಲಿದ್ದೆ, ನಾನು ಮೊದಲು ಕಲಿತಿದ್ದೆ ತಮಿಳು ಅಂತ ಹೇಳಿ ಕನ್ನಡಿಗರ ಒಂದು ಅಸಮಾಧಾನಕ್ಕೆ ಕಾರಣರಾಗಿದ್ದರು. ಆದರೆ ಅದೇ ಚಿತ್ರದ ಒಂದು ಪ್ರಮೋಷನ್ ಸಂದರ್ಭದಲ್ಲಿ ಮುಂದೆ ಆ ಒಂದು ತಪ್ಪನ್ನು ಸರಿಪಡಿಸ್ಕೊಂಡಿದ್ದಾರೆ. ಅದು ನಾಗಾರ್ಜುನ ಅವರು ಮಾತನಾಡುವಾಗ ಆ ಚಿತ್ರದ ಒಬ್ಬ ಕಲಾವಿದರು ತಮಿಳು, ತೆಲುಗು, ಹಿಂದಿ ಹೀಗೆ ಬೇರೆ ಭಾಷೆಗಳಲ್ಲಿ ಅವರು ಮಾತನ್ನು ಆರಂಭ ಮಾಡಿದ್ರು. ಆಗ ರಶ್ಮಿಕಾ ಮಂದಣ್ಣ ಅವರು ಅವರಿಗೆ ಕನ್ನಡದಲ್ಲೂ ಹೇಳಿ ಅಂತ ಹೇಳಿ ಕನ್ನಡವನ್ನು ಹೇಳಿಕೊಟ್ಟು ಒಂದು ರೀತಿಯಲ್ಲಿ ತಾವು ಇದುವರೆಗೆ ಮಾಡಿದಂಥ ಆ ಒಂದು ಕನ್ನಡದ ಒಂದು ಉದಾಸೀನತೆಯನ್ನು ಸರಿಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಒಂದು ಸಣ್ಣ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ. ಇದು ಹೀಗೆಯೇ ಮುಂದುವರಿಲಿ. ನೀವು ಯಾವುದೇ ಮಟ್ಟಕ್ಕೆ ಹೋಗಿ ನೀವು ಬಂದಿದ್ದು ಎಲ್ಲಿಂದ ಅಂತ ಹೇಳೋದಕ್ಕೆ ಯಾಕೆ ಸಂಕೋಚ ಪಡ್ತೀರಿ? ಯಾಕೆಂದರೆ ನಿಮ್ಮಲ್ಲಿ ನಿಜವಾದ ಪ್ರತಿಭೆ ಇದ್ದರೆ, ನಿಮ್ಮ ತಾಕತ್ತಿದ್ದರೆ, ಇವತ್ತು ರಶ್ಮಿಕಾ ಮಂದಣ್ಣ ಅವರು ಇದ್ದಾರೆ ಅಂತ ಸಿನಿಮಾ ಕೋಟಿ ಒಂದು ಬಿಸ್ನೆಸ್ಸನ್ನು ಮಾಡ್ತಾ ಇದೆ ಅಂದ ಮೇಲೆ ನೀವು ಯಾರಿಗೆ ಯಾಕೆ ಅಂಜಬೇಕು? ನಾನು ಅಲ್ಲಿ ಅವಳೆ, ಅದೇ ಮೂಲದವಳು ಅಂತ ಹೇಳಿಕೊಳ್ಳುವಂಥ ಒಂದು ದರ್ದು ನಿಮಗೇನಿದೆ? ನಾನು ಇದೇ ಮೂಲದವಳು ಅಂತ ನೀವು ಹೇಳ್ಕೋಬೇಕು. ಆ ಒಂದು ಧೈರ್ಯ ಕನ್ನಡಿಗರಾದವರಿಗೆ ಬರಲೇಬೇಕು. ವೆನ್ ಯು ಆರ್ ಇನ್ ರೋಮ್ ಬಿ ಎ ರೋಮನ್ ಅಂತ ಹೇಳ್ತಾರೆ. ಹಾಗಂತ ನಾವು ಎಲ್ಲಿ ಹೋದರೆ ನಾವು ಅಲ್ಲಿಯವರೇ ಅಂತ ಹೇಳಬೇಕಾಗಿಲ್ಲ. ಅಲ್ಲಿಯವರಾಗಿ ಬೆರಿಬೇಕು ಅಷ್ಟೇ. ಅಲ್ಲಿನ ಕಾನೂನನ್ನು ಪಾಲಿಸಬೇಕು, ಅಲ್ಲಿನವರ ಜೊತೆಗೆ ಸೌಹಾರ್ದಯುತವಾಗಿ ವರ್ತಿಸಬೇಕು, ಅದರ ಜೊತೆಯಲ್ಲಿ ನಮ್ಮ ಸ್ವಂತಿಕೆಯನ್ನು ಉಳಿಸ್ಕೊಳ್ಬೇಕು. ಈಗ ನಾನು ಹೇಳೋಕ್ಕೆ ಬಂದಿರೋದು, ಕನ್ನಡದ ಒಬ್ಬ ಹಿರಿಯ ಕಲಾವಿದರಾದಂಥ ಶ್ರೀನಿವಾಸ ಮೂರ್ತಿಯವರು ಇತ್ತೀಚೆಗೆ ಒಂದು ಸಿನಿಮಾದ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಮಾತನಾಡುವ ಮೂಲಕ ಒಂದಿಷ್ಟು ಜನ ಕನ್ನಡಿಗರ ಅಸಮಾಧಾನಕ್ಕೆ ಗುರಿಯಾಗಿದ್ದಾರೆ. ಗಣೇಶ್ ಅವರು ನಾಯಕರಾಗಿರುವಂಥ ಪಿನಾಕ ಚಿತ್ರದಲ್ಲಿ ಶ್ರೀನಿವಾಸ ಮೂರ್ತಿಯವರು ಒಂದು ಪಾತ್ರವನ್ನು ಮಾಡ್ತಾ ಇದ್ದಾರೆ. ಅದು ಒಂದು ಫ್ಯಾಂಟಸಿ ಕಥೆಯ ಚಿತ್ರ. ಆ ಚಿತ್ರದ ಒಂದು ಪ್ರಮೋಷನ್ ಸಂದರ್ಭದಲ್ಲಿ ಶ್ರೀನಿವಾಸ ಮೂರ್ತಿಯವರು ಇದು ಮಯೂರ ಚಿತ್ರವನ್ನೂ ಮೀರಿಸುತ್ತೆ, ಒಂದು ಪಟ್ಟು ಹೆಚ್ಚಾಗಿ ತೆರೆಗೆ ಬರುತ್ತೆ ಅನ್ನುವ ಒಂದು ಹೇಳಿಕೆಯನ್ನು ಕೊಟ್ಟು ಲಕ್ಷಾಂತರ ರಾಜ್ಕುಮಾರ್ ಅವರ ಅಭಿಮಾನಿಗಳ ಒಂದು ಅಸಮಾಧಾನಕ್ಕೆ ಕಾರಣರಾಗಿದ್ದಾರೆ, ಕನ್ನಡಿಗರ ಒಂದು ಅಸಮಾಧಾನಕ್ಕೆ ಕಾರಣರಾಗಿದ್ದಾರೆ. ನಾನು ಆ ವಿಡಿಯೋವನ್ನು ನೋಡಿದೆ. ಶ್ರೀನಿವಾಸ ಮೂರ್ತಿಯವರು ಯಾವುದೇ ಒಂದು ಪೂರ್ವಾಗ್ರಹ ಪೀಡಿತರಾಗಿ ಆ ಮಾತನ್ನು ಹೇಳಿದಂತೆ ಕಾಣ್ತಾ ಇಲ್ಲ. ಯಾಕೆಂದರೆ ಅವರು ಅಲ್ಲಿ ರಾಜಕುಮಾರ್ ಅವರ ಜೊತೆಗಿನ ತಮ್ಮ ಒಡನಾಟವನ್ನು ಹೇಳಿದ್ದಾರೆ, ಕನ್ನಡದ ದೊಡ್ಡ ದೊಡ್ಡ ಐತಿಹಾಸಿಕ ಚಿತ್ರಗಳ ಪ್ರಸ್ತಾಪವನ್ನು ಮಾಡಿದ್ದಾರೆ. ಆದರೆ ಕೊನೆಯಲ್ಲಿ ಈ ಚಿತ್ರ ಇಷ್ಟು ದಿನದ ಚಿತ್ರೀಕರಣವನ್ನೆಲ್ಲ ನಾನು ನೋಡ್ತಾ ಇದ್ದೀನಿ, ಇದು ಮಯೂರವನ್ನು ಮೀರಿಸುವ, ಒಂದು ಪಟ್ಟು ಮೀರಿಸುವಂತೆ ತೆರೆಗೆ ಬರುತ್ತೆ ಅಂತ ಹೇಳಿದ್ದಾರೆ. ಆ ಮಾತನ್ನು ಅವ್ರು ಹೇಳಬೇಕಾಗಿರಲಿಲ್ಲ. ಯಾಕೆಂದರೆ ಪಿನಾಕ ಚಿತ್ರ ಒಂದು ಫ್ಯಾಂಟಸಿ ಹಿನ್ನೆಲೆಯ ಚಿತ್ರ. ಅಲ್ಲಿ ಅದ್ಧೂರಿಯಾದ ಸೆಟ್ಟಿಂಗ್ಗಳಿರಬಹುದು, ಹೊಡೆದಾಟಗಳಿರಬಹುದು, ಏನೇ ಇರಬಹುದು, ಏನಿದ್ರೂ ಅದು ಒಂದು ಮನರಂಜನೆಗೋಸ್ಕರ ತಯಾರಾಗಿರುವಂಥ ಚಿತ್ರ. ಪಿನಾಕ ಅಂದರೆ ಶಿವನ ಧನುಸ್ಸು ಅಂತ ಅರ್ಥ. ಆ ಥರದ ಒಂದು ಹಿನ್ನೆಲೆಯನ್ನು ಇಟ್ಕೊಂಡು ಇವತ್ತು ಚಿತ್ರಗಳನ್ನು ಮಾಡ್ತಾ ಇದ್ದಾರೆ. ಅದು ವ್ಯಾಪಾರಿ ದೃಷ್ಟಿ ಮಾಡಲಿ, ಕನ್ನಡದ ಒಂದು ಚಿತ್ರ ಗೆದ್ದರೆ ನಮಗೂ ಸಂತೋಷ. ಆದರೆ ಮಯೂರ ಚಿತ್ರ ಕನ್ನಡ ನಾಡಿನ ಇತಿಹಾಸದಲ್ಲಿ ಹಾಸುಹೊಕ್ಕಾಗಿರುವಂಥ ಮಯೂರ ಶರ್ಮನ ಒಂದು ಕಥೆಯ ಚಿತ್ರ, ಒಂದು ಐತಿಹಾಸಿಕ ಕಥೆ. ಅದು ಐತಿಹಾಸಿಕ ಕಥೆಯನ್ನು ತೆರೆಯ ಮೇಲೆ ತರಬೇಕಾದ್ರೆ ಸಂಶೋಧನೆ ಅಗತ್ಯವಾಗುತ್ತೆ, ಭಾಷೆ ಮುಖ್ಯವಾಗುತ್ತೆ, ಸಾಂಸ್ಕೃತಿಕ ಅಂಶಗಳು ಅದರಲ್ಲಿ ಇರಬೇಕಾಗುತ್ತೆ. ಅದೆಲ್ಲವನ್ನು ಸಮರ್ಥವಾಗಿ ಮಯೂರ ಚಿತ್ರದಲ್ಲಿ ತಂದಿದ್ದಾರೆ. ಆದರೆ ಪಿನಾಕ ಒಂದು
ಫ್ಯಾಂಟಸಿ ಚಿತ್ರವಾದ್ದರಿಂದ ಅಲ್ಲಿ ಮನರಂಜನೆಯೇ ಮುಖ್ಯವಾಗೋದ್ರಿಂದ ನೀವು ಏನೇ ಭರ್ಜರಿ ಸೆಟ್ಟಿಂಗ್ ಹಾಕಿ ಏನೇ ಮಾಡಿ ಮಯೂರ ಚಿತ್ರಕ್ಕಿಂತ 1 ಪಟ್ಟು ಹೆಚ್ಚಾಗಿ ಬರುತ್ತೆ ಅನ್ನುವಂಥ ಮಾತನ್ನು ನೀವು ಹೇಳಬಾರ್ದಾಗಿತ್ತು. ಹಿರಿಯರಾಗಿ ಒಬ್ಬ ರಂಗಭೂಮಿಯ ಕಲಾವಿದರಾಗಿ ನೀವು ಒಬ್ಬ ನಿರ್ಮಾಪಕರಾಗಿ ನಿರ್ದೇಶಕರಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಮಾತನಾಡಿದ್ದಿದ್ರೆ ಏನೂ ತಪ್ಪಾಗ್ತಾ ಇರಲಿಲ್ಲ. ಈಗ ನೋಡಿ, ಒಂದು ರೀತಿಯಲ್ಲಿ ನೀವು ಆ ಪಿನಾಕ ಚಿತ್ರಕ್ಕೆ ನೆಗೆಟಿವ್ ಅಡ್ವರ್ಟೈಸ್ಮೆಂಟ್ ಮಾಡಿದಾಗಾಯಿತು. ಯಾಕೆಂದರೆ ಪ್ರಚಾರಕ್ಕಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ. ಆ ಪ್ರಚಾರದ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನೀವು ತಪ್ಪಾಗಿ ಮಾತನಾಡಿದ್ರೆ ಅದೇ ಒಂದು ರೀತಿ ನೆಗೆಟಿವ್ ಪ್ರಚಾರ ಆಗುತ್ತೆ. ಥಗ್ ಲೈಫ್ ಚಿತ್ರಕ್ಕೆ ಇವತ್ತು ಏನಾಗಿದೆ ಅಂತ ನಾವು ನೋಡ್ತಾ ಇದ್ದೀವಿ. ಹಾಗೆ ಇವತ್ತು ನೀವು ಪಿನಾಕ ಚಿತ್ರದ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿರುವಂಥ ವಿಡಿಯೋಗಳನ್ನು ನೋಡಿ ಅಲ್ಲಿ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಕನ್ನಡಿಗರ ಒಂದು ನೋವು ನಿಮಗೆ ಕಾಣಿಸುತ್ತೆ. ತುಂಬ ಜನ ನೋವಿನಿಂದ ಹೇಳ್ಕೊಂಡಿದ್ದಾರೆ. ಹಿರಿಯರಾದ ಶ್ರೀನಿವಾಸ ಮೂರ್ತಿಯವರು ಈ ಮಾತನಾಡಬಾರ್ದಾಗಿತ್ತು. ಚಿತ್ರ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಹಿಂದೆ ನಾವು ಮಯೂರ, ಬಬ್ರುವಾಹನ ಈ ರೀತಿಯ ಚಿತ್ರಗಳನ್ನು ನೋಡಿದ್ದೀವಿ, ದೃಶ್ಯ ವೈಭವದ ಚಿತ್ರಗಳು. ಇದೂ ಕೂಡ ಅಂಥದ್ದೇ ಒಂದು ದೃಶ್ಯ ವೈಭವದ ಚಿತ್ರ ಆಗುತ್ತೆ ಅಂತ ಹೇಳಿದ್ದಿದ್ರೆ ತಪ್ಪಾಗ್ತಾ ಇರಲಿಲ್ಲ. ಪರ್ಟಿಕ್ಯುಲರ್ ಆಗಿ ನಿರ್ದಿಷ್ಟವಾಗಿ ಒಂದು ಚಿತ್ರವನ್ನು ಹೆಸರಿಸಿ ಅದಕ್ಕಿಂತ 1 ಪಟ್ಟು ಹೆಚ್ಚು ಚೆನ್ನಾಗಿ ಬರುತ್ತೆ ಅಂತ ನೀವು ಭವಿಷ್ಯವನ್ನು ನುಡಿದಿದ್ದೀರಲ್ಲ, ಅದೇ ಆ ಚಿತ್ರಕ್ಕೆ ಒಂದು ರೀತಿಯಲ್ಲಿ ನೆಗೆಟಿವ್ ಪ್ರಚಾರ ಆಗುತ್ತೆ. ಎಷ್ಟೋ ಜನ ಆ ಕಮೆಂಟ್ ಬಾಕ್ಸ್ಗಳಲ್ಲಿ ನಾನು ಓದ್ತಾ ಇರ್ತೀನಿ, ನಾವು ಈ ಚಿತ್ರವನ್ನು ಖಂಡಿತ ನೋಡಲ್ಲ, ನಮ್ಮ ರಾಜ್ಕುಮಾರ್ ಅವರಿಗೆ ಅವಮಾನ ಮಾಡಿದಂಥ ಈ ಒಂದು ಹೇಳಿಕೆ ನೀಡಿದಂಥ ಒಂದು ಚಿತ್ರವನ್ನು ನಾವು ನೋಡಲ್ಲ ಅನ್ನುವ ಕಮೆಂಟನ್ನು ಹಾಕ್ತಾರೆ. ಶ್ರೀನಿವಾಸ ಮೂರ್ತಿಯವರು ಒಬ್ಬ ರಂಗಭೂಮಿಯ ಪ್ರತಿಭೆ. ನಾಟಕಗಳನ್ನು ಬರೆದಿದ್ದಾರೆ, ನಾಟಕಗಳನ್ನು ಪ್ರದರ್ಶನ ಮಾಡಿದ್ದಾರೆ. ಭಾರತೀಯ ಸರ್ವೆ ವಿಭಾಗದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದವರು. ಅವರನ್ನು ರಾಜಕುಮಾರ್ ಅವರ ಕುಟುಂಬದವರೇ ಆದಂಥ ವರದಪ್ಪನವರು ಹೇಮಾವತಿ ಚಿತ್ರದ ನಿರ್ಮಾಪಕರಲ್ಲಿ ಒಬ್ಬರು. ಅವರು ಆ ಚಿತ್ರದ ನಾಯಕನ ಪಾತ್ರಕ್ಕೆ ಆರಿಸಿ ಅವರನ್ನು ಚಿತ್ರರಂಗಕ್ಕೆ ತರ್ತಾರೆ. ಇದಾದ ಮೇಲೆ ಅವರು ಹುಲಿಯ ಹಾಲಿನ ಮೇವು ಚಿತ್ರದಲ್ಲಿ ರಾಜಕುಮಾರ್ ಅವರ ಭಾವನ ಪಾತ್ರವನ್ನು ಮಾಡ್ತಾರೆ. ಆ ಒಂದು ಚಿತ್ರದ ಸಂದರ್ಭದಲ್ಲಿ ನಡೆದಂಥ ಘಟನೆಯನ್ನು ರಾಜ್ಕುಮಾರ್ ಅವರು ಕಣ್ಮರೆಯಾದಾಗ ಪತ್ರಿಕೆಗಳಲ್ಲಿ ಶ್ರೀನಿವಾಸ ಮೂರ್ತಿಯವರೇ ನೀವೇ ಹೇಳಿದ್ದೀರಿ. ನಿಮಗೆ ಮೇಕಪ್ ಹಾಕಿ ಕೂರಿಸಿರ್ತಾರೆ. ರಾಜ್ಕುಮಾರ್ ಅವರು ಹೋಗುವಾಗ ನಿಮ್ಮನ್ನು ನೋಡ್ಕೊಂಡು ಹೋಗ್ತಾರೆ. ಅವರಿಗೆ ನಿಮ್ಮ ಪರಿಚಯ ಇರೋದಿಲ್ಲ. ಅವರ ಭಾಗದ ಶೂಟಿಂಗ್ ಮುಗಿದ ಮೇಲೆ ಅವರು ಹಿಂತಿರುಗಿ ಬರುವಾಗಲೂ ನೀವು ಹಾಗೆ ಕೂತಿರ್ತೀರಿ. ಆಗ ಅವರು ಕುತೂಹಲದಿಂದ ಕೇಳ್ತಾರೆ, ಯಾಕೆ ನಿಮ್ಮ ಭಾಗದ ಚಿತ್ರೀಕರಣ ಆಗಿಲ್ವಾ ಅಂತ. ಇಲ್ಲ ಸರ್, ನನ್ನನ್ನು ಬೆಳಗ್ಗೆಯಿಂದ ಮೇಕಪ್ ಹಾಕಿ ಕೂರಿಸಿದ್ದಾರೆ ಅಂದಾಗ ರಾಜ್ಕುಮಾರ್ ಅವರು ಮಧ್ಯಪ್ರವೇಶ ಮಾಡಿ, ಒಬ್ಬ ಕಲಾವಿದರಿಗೆ ಹಾಗೆ ಗಂಟೆಗಟ್ಟಲೆ ಮೇಕಪ್ ಹಾಕಿ ಕೂರಿಸ್ಬೇಡಿ, ಅವ್ರ ಭಾಗದ ಚಿತ್ರೀಕರಣವನ್ನು ಮಾಡಿ, ಇಲ್ಲವೇ ಸರಿಯಾದ ಒಂದು ಸಮಯಕ್ಕೆ ಅವ್ರನ್ನ ಬರೋಕ್ಕೆ ಹೇಳಿ ಅಂತ ಅಲ್ಲಿದ್ದಂಥ ಒಂದು ಆ ವಾತಾವರಣವನ್ನು ತಿಳಿ ಮಾಡಿದಂಥ ಸಂಗತಿಯನ್ನು ನೀವೇ ಹೇಳ್ಕೊಂಡಿದ್ದೀರಿ. ಆ ಸಂದರ್ಭದಲ್ಲಿ ನಿಮ್ಮ ಕಷ್ಟವನ್ನು ಚಿತ್ರತಂಡದವರಿಗೆ ಹೇಳುವುದರ ಜೊತೆಗೆ ರಾಜ್ಕುಮಾರ್ ಅವರು ಕಲಾವಿದರಾಗಿ ನಿಮಗಿರುವಂಥ ಈ ಒಂದು ತಾಳ್ಮೆಯನ್ನು ನಾನು ಪ್ರಶಂಸೆ ಮಾಡ್ತೀನಿ ಅಂತ ಕೂಡ ನಿಮ್ಮ ಬೆನ್ನನ್ನು ತಟ್ಟಿದ್ದಾರೆ. ಇದಾದ ಮೇಲೆ ನೀವು ರಾಜ್ಕುಮಾರ್ ಅವರ ಜೊತೆಯಲ್ಲಿ ಅನೇಕ ಚಿತ್ರಗಳಲ್ಲಿ ಅಭಿನಯಿಸಿದ್ದೀರಿ. ಹೊಸ ಬೆಳಕು, ವಸಂತ ಗೀತ, ಕೆರಳದೆ ಸಿಂಹ, ಭಕ್ತ ಪ್ರಹ್ಲಾದ, ಕೊನೆಯದಾಗಿ ನೀವು ಅಭಿನಯಿಸಿದ್ದು ಕವಿರತ್ನ ಕಾಳಿದಾಸ ಚಿತ್ರದಲ್ಲಿ. ಈ ಕವಿರತ್ನ ಕಾಳಿದಾಸ ಚಿತ್ರದ ಸಂದರ್ಭದಲ್ಲಿ ನಡೆದಂಥ ಇಂಥದ್ದೇ ಒಂದು ಪ್ರಸಂಗ, ಅದರಿಂದಾಗಿ ಶ್ರೀನಿವಾಸ ಮೂರ್ತಿಯವರು ಹಾಗೂ ರಾಜ್ಕುಮಾರ್ ಅವರ ಕುಟುಂಬದ ಮಧ್ಯೆ ಒಂದು ಕಂದಕ ಏರ್ಪಟ್ಟಿದ್ದು ಕನ್ನಡ ನಾಡಿನ ಜನರಿಗೆ ಗೊತ್ತಿದೆ. ಒಂದು ಪತ್ರಿಕೆಯಲ್ಲಿ ಕವಿರತ್ನ ಕಾಳಿದಾಸ ಚಿತ್ರದ ವಿಮರ್ಶೆಯನ್ನು ಬರೆಯುವಾಗ ಶ್ರೀನಿವಾಸ ಮೂರ್ತಿಯವರ ಅಭಿನಯ ರಾಜಕುಮಾರ್ ಅವರ ಅಭಿನಯವನ್ನೂ ಮೀರಿಸುವಂತಿದೆ ಅಂತ ಒಬ್ಬ ಪತ್ರಕರ್ತರು ಬರೀತಾರೆ. ಅದು ಪಾರ್ವತಮ್ಮನವರ ಕಣ್ಣಿಗೆ ಬಿದ್ದು ಅವರಿಗೆ ಬೇಸರ ಆಗುತ್ತೆ. ಯಾಕೆಂದರೆ ಶ್ರೀನಿವಾಸ ಮೂರ್ತಿಯವರ ಅಭಿನಯ ಚೆನ್ನಾಗಿದೆ ಅಂತ ಬರೀಲಿ, ರಾಜಕುಮಾರ್ ಅವರ ಅಭಿನಯವನ್ನೂ ಮೀರಿಸುವಂತಿದೆ ಅಂತ ಬರೆಯುವ ಅಗತ್ಯ ಅಲ್ಲಿ ಇರಲಿಲ್ಲ. ಯಾಕೆಂದರೆ ಶ್ರೀನಿವಾಸ ಮೂರ್ತಿಯವರು ಮಾಡಿರೋದು ಭೋಜರಾಜನ ಪಾತ್ರ, ರಾಜ್ಕುಮಾರ್ ಅವರು ಮಾಡಿರೋದು ಚಿತ್ರದ ನಾಯಕ ಕಾಳಿದಾಸನ ಪಾತ್ರ. ಮೊದಲಿಗೆ ಒಬ್ಬ ಕುರುಬರ ಪಿಳ್ಳೆಯಾಗಿ ಬಂದು ಮುಂದೆ ಕಾಳಿಕಾದೇವಿಯಿಂದ ಒಂದು ಆ ಸಾಹಿತ್ಯದ ವರವನ್ನು ಪಡೆದು ಕವಿಯಾಗಿ ಬೆಳೆಯೋದು, ಕವಿರತ್ನವಾಗೋದು, ಇವೆಲ್ಲವನ್ನು ಆ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ಎಷ್ಟು ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ ಅನ್ನೋದು ಎಲ್ಲ ವಿಮರ್ಶಕರಿಗೂ ಗೊತ್ತಿದೆ. ಆದರೆ ಅವತ್ತು ರಾಜ್ಕುಮಾರ್ ಅವರನ್ನು ಎಲ್ಲಿ ಸಾಧ್ಯವೋ ಅಲ್ಲಿ ಹಣಿಯುವಂಥ ಒಂದು ಪತ್ರಕರ್ತರ ಗುಂಪಿತ್ತು. ಅಂಥ ಪತ್ರಕರ್ತರ ಗುಂಪಿನ ಯಾರೋ ಒಬ್ಬ ವ್ಯಕ್ತಿ ಆ ಒಂದು ವಿಮರ್ಶೆಯನ್ನು ಬರೀತಾರೆ. ಅವರು ಎಲ್ಲೋ ಒಂದು ಕಡೆಯಲ್ಲಿ ಶ್ರೀನಿವಾಸ ಮೂರ್ತಿಯವರಿಗೆ ನಾನು ಒಳ್ಳೇದು ಮಾಡ್ತೀನಿ, ಒಳ್ಳೆಯದನ್ನೇ ಬರಿತೀನಿ ಅಂತ ಅಂದ್ಕೊಂಡು ಬರೆದಿರ್ತಾರೆ. ಆದರೆ ಅದು ಪಾರ್ವತಮ್ಮನವರಿಗೆ ಬೇಸರ ತಂದು ಮುಂದೆ ರಾಜ್ಕುಮಾರ್ ಅವರ ಚಿತ್ರಗಳಲ್ಲಿ ನೀವು ಅಭಿನಯಿಸಲಿಲ್ಲ. ಆದರೆ ಇದೊಂದೇ ಕಾರಣದಿಂದ
ನೀವು ರಾಜ್ಕುಮಾರ್ ಅವರ ಕ್ಯಾಂಪಿನಿಂದ ದೂರ ಉಳಿದ್ರಿ, ನಿಮ್ಮನ್ನು ದೂರ ಇಟ್ಟರು ಅಂತ ಕೆಲವರು ಹೇಳ್ತಾರಲ್ಲ, ಈ ವಾದವನ್ನು ನಾನು ಒಪ್ಪೋದಿಲ್ಲ. ಯಾಕೆಂದರೆ ಅಂಕಿಅಂಶಗಳನ್ನು ನೋಡಿ. ಕವಿರತ್ನ ಕಾಳಿದಾಸ ಚಿತ್ರದ ನಂತರ ಶಬ್ದವೇದಿಯವರೆಗೆ ರಾಜ್ಕುಮಾರ್ ಅವರು ಅಭಿನಯಿಸಿರೋದು ಕೇವಲ 23 ಚಿತ್ರಗಳಲ್ಲಿ. ಆ 23 ಚಿತ್ರಗಳಲ್ಲಿ ರಾಜ್ಕುಮಾರ್ ಅವರೇ ಅತಿಥಿ ಕಲಾವಿದರಾಗಿ ಶಿವ ಮೆಚ್ಚಿದ ಕಣ್ಣಪ್ಪ ಹಾಗೂ ಗಂಧದ ಗುಡಿ ಭಾಗ 2 ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಈ 2 ಚಿತ್ರಗಳನ್ನು ಬಿಟ್ಟರೆ ಇನ್ನು 21 ಚಿತ್ರ ಅಲ್ಲಿ ಬಂದಿರೋದು. ಆ 21 ಚಿತ್ರಗಳಲ್ಲಿ ರಾಜ್ಕುಮಾರ್ ಅವರ ಜೊತೆ ನಿಮಗಿಂತ ಕಡಿಮೆ ಸಂಖ್ಯೆಯ ಚಿತ್ರಗಳಲ್ಲಿ ಅಭಿನಯಿಸಿರುವಂಥ ಅನಂತನಾಗ್ ಅವರು ಅಭಿನಯಿಸಿದ್ದಾರೆ. ಒಂದೇ ಒಂದು ಚಿತ್ರದಲ್ಲಿ ರಾಜ್ಕುಮಾರ್ ಅವರ ಜೊತೆಗೆ ಅಭಿನಯಿಸುವ ಅವಕಾಶ ಸಿಕ್ಕಿದಂಥ ಅಂಬರೀಷ್ ಅವರು ಅಭಿನಯಿಸಿದ್ದಾರೆ. ಜೊತೆಗೆ ಅಪೂರ್ವ ಸಂಗಮ ಚಿತ್ರದಲ್ಲಿ ಶಂಕರ್ನಾಗ್ ಅವರು ಅಭಿನಯಿಸಿದ್ದಾರೆ. ಇನ್ನೂ ಒಂದು 2-3 ಚಿತ್ರಗಳಲ್ಲಿ ಶ್ರೀನಾಥ್ ಅವರು ಅಭಿನಯಿಸಿದ್ದಾರೆ. ಅಂದರೆ ಕನ್ನಡದ 2ನೇ ಸಾಲಿನ ನಾಯಕರು, ನಿಮ್ಮ ಹಾಗೆಯೇ 2ನೇ ಸಾಲಿನ ನಾಯಕರು, ಪೋಷಕ ಕಲಾವಿದರು ಆಗಿದ್ದಂಥ ಅನೇಕರಿಗೆ ರಾಜ್ಕುಮಾರ್ ಅವರ ಚಿತ್ರಗಳಲ್ಲಿ ಅವಕಾಶ ಬೇಕು ಅನ್ನುವಂಥ ಒಂದು ನಿರೀಕ್ಷೆ ಇರುತ್ತೆ. ಅದೆಲ್ಲವೂ ಈ ಒಂದು ಚಿತ್ರಗಳಲ್ಲಿ ಸಾಧಿತವಾಗಿದೆ. ಆ ಚಿತ್ರಗಳಲ್ಲಿ ನಿಮಗೆ ಹೊಂದುವಂಥ ಯಾವುದಾದ್ರೂ ಒಂದು ಪಾತ್ರ ಇದ್ದಿದ್ದರೆ ಖಂಡಿತವಾಗಿಯೂ ರಾಜ್ಕುಮಾರ್ ಅವರು ನಿಮ್ಮನ್ನು ಸಜೆಸ್ಟ್ ಮಾಡ್ತಾಯಿದ್ರು. ಇವತ್ತು ಗಣೇಶ್ ಅವರು ನಿಮ್ಮನ್ನು ಕೃಷ್ಣಂ ಪ್ರಣಯ ಸಖಿ ಚಿತ್ರದಲ್ಲಿ ನಿಮ್ಮ ಅಭಿನಯವನ್ನು ನೋಡಿ ಪಿನಾಕ ಚಿತ್ರಕ್ಕೆ ನಿಮ್ಮನ್ನೇ ಈ ಪಾತ್ರಕ್ಕೆ ಹಾಕಬೇಕು ಅಂತ ಹೇಳಿ ಹಾಕ್ಸಿದ್ರಲ್ಲ, ಹಾಗೆ ಖಂಡಿತ ರಾಜ್ಕುಮಾರ್ ಅವರು ಆ ರೀತಿ ಎಷ್ಟೋ ಜನರಿಗೆ ಪಾತ್ರಗಳನ್ನು ಕೊಟ್ಟಿದ್ದಾರೆ. ಆವತ್ತು ಆ ಪತ್ರಕರ್ತರು ನಿಮ್ಮ ಪರವಾಗಿ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ ಒಂದು ರೀತಿಯ ಡ್ಯಾಮೇಜನ್ನು ಮಾಡಿದ್ರಲ್ಲ, ಅದೇ ರೀತಿ ಇವತ್ತು ನೀವು ಗಣೇಶ್ ಅವರ ಒಂದು ಔದಾರ್ಯವನ್ನು, ನಿಮ್ಮನ್ನೇ ಬೇಕು ಅಂತ ಹೇಳಿ ನಿಮ್ಮನ್ನು ಆರಿಸ್ಕೊಂಡಿದ್ದನ್ನು ತುಂಬ ಹೃದಯದಿಂದ ಹೇಳಿದ್ದೀರಿ. ಅದರಲ್ಲೇನೂ ತಪ್ಪಿಲ್ಲ. ನಿಮಗೊಂದು ಅವಕಾಶ ಕೊಟ್ಟರು ಅಂದ ತಕ್ಷಣ ನೀವೇನೋ ಅವರಿಗೆ ಮಸ್ಕ ಹೊಡೆಯೋದಕ್ಕೆ ಹೇಳಿದ್ರಿ ಅಂತಲ್ಲ. ಯಾಕೆಂದರೆ ನಿಮ್ಮಲ್ಲಿ ಪ್ರತಿಭೆ ಇದೆ, ಅದಕ್ಕಾಗಿ ನಿಮಗೆ ಕರೆದು ಅವಕಾಶಗಳನ್ನು ಕೊಡ್ತಾರೆ. ಇವತ್ತು ನಿಮ್ಮಂಥ ಹಿರಿಯ ಕಲಾವಿದರು ನಮ್ಮ ಕನ್ನಡದಲ್ಲಿ ಎಷ್ಟು ಜನ ಉಳಿದಿದ್ದಾರೆ? ಒಬ್ಬರು ಅನಂತನಾಗ್ ಅವರು, ಶ್ರೀನಾಥ್ ಅವರು, ಅಮೃತಗಳಿಗೆ ಶ್ರೀಧರ್ ಅವರು, ರಾಮಕೃಷ್ಣ ಅವರು, ಉಮೇಶ್ ಅವರು, ಹೀಗೆ ಬೆರಳೆಣಿಕೆಯಷ್ಟು ಜನ ನಮ್ಮ ಜೊತೆಯಲ್ಲಿರೋದು. ನಿಮ್ಮ ಮಾರ್ಗದರ್ಶನ, ನಿಮ್ಮ ಅಭಿನಯ ಪ್ರತಿಭೆ ಇನ್ನಷ್ಟು ಚಿತ್ರಗಳಲ್ಲಿ ಖಂಡಿತವಾಗಿಯೂ ನಮಗೆ ಬೇಕು. ನೀವೇ ಆ ವೇದಿಕೆಯಲ್ಲಿ ಹೇಳಿದ್ದೀರಿ, ನನಗಿವತ್ತು 76 ವರ್ಷ, ಎಷ್ಟೋ ಜನ ಇವ್ರನ್ನೇನು ಕರೆಯೋದು, ಇವರೆಲ್ಲಿ ಪಾತ್ರ ಮಾಡ್ತಾರೆ ಅಂತ ಹೇಳಿ ನಮ್ಮನ್ನು ಕಡೆಗಣಿಸ್ತಾರೆ. ಆದರೆ ಖಂಡಿತ ನನಗೆ ಇನ್ನೂ 10 ವರ್ಷ ಪಾತ್ರ ಮಾಡುವಷ್ಟು ಶಕ್ತಿ ಇದೆ ಅನ್ನುವ ಮಾತನ್ನು ಹೇಳಿದ್ದೀರಿ. ತುಂಬ ಸಂತೋಷ. 10 ವರ್ಷ ಅಲ್ಲ, 100 ಕಾಲ ನೀವು ಚೆನ್ನಾಗಿರಬೇಕು. ಕನ್ನಡ ಚಿತ್ರರಂಗಕ್ಕೆ ನಿಮ್ಮ ಮಾರ್ಗದರ್ಶನ ಬೇಕು, ನಿಮ್ಮ ಸೇವೆ ಬೇಕು. ನೋಡಿ, ನೀವು ಪಿನಾಕ ಚಿತ್ರ ಮಯೂರ ಚಿತ್ರಕ್ಕಿಂತ ಚೆನ್ನಾಗಿ ಬರುತ್ತೆ, 1 ಪಟ್ಟು ಹೆಚ್ಚಾಗುತ್ತೆ ಅಂತ ಹೇಳಿದ್ರಿಂದಾಗಿ ಅಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಗಳನ್ನು ಓದಿ ಕೆಲವರು ನೀವು ಮಾಡದೇ ಇರೋ ತಪ್ಪನ್ನು ನಿಮ್ಮ ಮೇಲೆ ಹಾಕಿದ್ದಾರೆ. ಕುರುಕ್ಷೇತ್ರ ಚಿತ್ರದ ಸಂದರ್ಭದಲ್ಲೂ ಶ್ರೀನಿವಾಸ ಮೂರ್ತಿಯವರು ಹೀಗೆ ಮಾತಾಡಿದ್ರು ಅಂತ ಹೇಳ್ತಾರೆ. ಖಂಡಿತ ಅದು ತಪ್ಪು. ಯಾಕೆಂದರೆ ಕುರುಕ್ಷೇತ್ರ ಸಂದರ್ಭದಲ್ಲಿ ನೀವು ಆ ಚಿತ್ರದಲ್ಲಿ ಪಾತ್ರ ಮಾಡಿದ್ರೂ ಸಹ ನೀವು ಒಂದು ಪತ್ರಿಕೆಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರಿ. ನಮ್ಮಂಥವರನ್ನು ಕರೆದು ಕೇಳಿದ್ದಿದ್ದರೆ ಸರಿಯಾದ ಭಾಷಾ ಪ್ರಯೋಗವನ್ನು ನಾವು ಹೇಳಿಕೊಡ್ತಾ ಇದ್ವು. ಎಷ್ಟು ಅಪಭ್ರಂಶವನ್ನು ಬಳಸಿದ್ದಾರೆ ಚಿತ್ರದಲ್ಲಿ, ನೋಡಿದರೆ ಬೇಸರ ಆಗುತ್ತೆ ಅಂತ ನಿಮ್ಮ ಒಂದು ಕಾಳಜಿಯನ್ನು ಹೊರಹಾಕಿದ್ದೀರಿ. ಅದು ಖಂಡಿತವಾಗಿಯೂ ನಿಮ್ಮಿಂದ ನಾವು ನಿರೀಕ್ಷೆ ಮಾಡಿದಂಥ ಒಂದು ನಡೆ. ಆ ರೀತಿಯ ನಡೆಯನ್ನು ನೀವು ಪ್ರದರ್ಶನ ಮಾಡಿದಾಗ ಖಂಡಿತ ಕನ್ನಡಿಗರು ನಿಮ್ಮನ್ನು ಬೆಂಬಲಿಸ್ತಾರೆ. ಆದರೆ ಇಲ್ಲಿ ಪಿನಾಕ ಚಿತ್ರದ ಜಾನರೇ ಬೇರೆ, ಮಯೂರ ಚಿತ್ರದ ಜಾನರೇ ಬೇರೆ. ಜೊತೆಗೆ ಎಲ್ಲಿಯ ಗಣೇಶ್, ಎಲ್ಲಿಯ ರಾಜ್ಕುಮಾರ್, ಅವರಿಬ್ಬರ ಮಧ್ಯದಲ್ಲಿ ಎಷ್ಟೋ ವಯಸ್ಸಿನ ಅಂತರ ಇದೆ. ರಾಜ್ಕುಮಾರ್ ಅವರದ್ದು ಚಿತ್ರ ಜೀವನ ಮುಗಿದು ಹೋದ ಅಧ್ಯಾಯ 2000ಕ್ಕೆ ಮುಗಿದು ಹೋಯಿತು. ಅವತ್ತಿನ ಕಾಲದ ಚಿತ್ರ ನಿರ್ಮಾಣದ ತಂತ್ರಗಳೇ ಬೇರೆ, ಇವತ್ತಿನ ತಂತ್ರಗಳೇ ಬೇರೆ. ಇವತ್ತು ಒಂದು ಸ್ಟುಡಿಯೋದಲ್ಲಿ ಗ್ರೀನ್ ಮ್ಯಾಟನ್ನು ಇಟ್ಕೊಂಡು ಬೇಕಾದರೆ ಒಂದು ಸಿನಿಮಾ ಮಾಡಿಬಿಡ್ತಾರೆ, ಫ್ಯಾಂಟಸಿ ಸಿನಿಮಾವನ್ನು. ಬಾಹುಬಲಿ ಅಂಥ ಚಿತ್ರಗಳಲ್ಲಿ ಆ ಜಲಪಾತದಲ್ಲೆಲ್ಲ ಎಗರುವಂಥ ಸನ್ನಿವೇಶಗಳನ್ನು ಹೇಗೆ ಚಿತ್ರೀಕರಣ ಮಾಡ್ತಾರೆ ಅನ್ನೋದನ್ನು ನಾವು ನೋಡಿದ್ದೀವಿ. ರಾಜ್ಕುಮಾರ್ ಅವರ ಕಾಲದಲ್ಲಿ ಮಾಡ್ತಾ ಇದ್ದ ಹಾಗೆ ತಮ್ಮ ಸ್ವಂತ ಪ್ರತಿಭೆಯನ್ನು ಬಳಸಿ ಜೀವದ ಹಂಗು ತೋರೆದು ಚಿತ್ರಗಳಲ್ಲಿ ಅಭಿನಯಿಸ್ತಾರಲ್ಲ, ಆ ರೀತಿಯ ಪ್ರಯತ್ನವನ್ನೇನು ಇವತ್ತು ಯಾರೂ ಮಾಡ್ತಾ ಇಲ್ಲ. ಹೀಗಿರುವಾಗ ಆ ಚಿತ್ರದ ಜೊತೆಗೆ ಈ ಚಿತ್ರವನ್ನು ಹೋಲಿಕೆ ಮಾಡೋದಾಗಲಿ, ಅದಕ್ಕಿಂತ ಇದು ಶ್ರೇಷ್ಠ ಅನ್ನೋದಾಗಲಿ ಒಂದಷ್ಟು ಜನಕ್ಕೆ ಬೇಸರವನ್ನು ತಂದಿದೆ. ಆ ಬೇಸರದಿಂದಾಗಿ ಪಿನಾಕ ಚಿತ್ರಕ್ಕೆ ಹಿನ್ನಡೆ ಆಗಬಹುದು. ಹಾಗಾಗಿ ದಯವಿಟ್ಟು ಹಿರಿಯ ಕಲಾವಿದರಾದವರು, ನಿಮ್ಮಂಥವರು ಯಾವುದೇ ಒಂದು ಹೇಳಿಕೆಯನ್ನು ಕೊಡುವಾಗ ಸ್ವಲ್ಪ ಎಚ್ಚರದಿಂದ ಮಾತನಾಡಿ, ಯಾರಿಗೂ ನೋವಾಗದ ರೀತಿಯಲ್ಲಿ ಮಾತಾಡಿದ್ರೆ ಬಹಳ ಸಂತೋಷ. ಅಕಸ್ಮಾತ್ ಬಾಯಿ ತಪ್ಪಿ ಒಂದು ಮಾತು ಬಂದುಬಿಡ್ತೋ, ಅದಕ್ಕೆ ಒಂದು ಕ್ಷಮೆಯನ್ನು ಕೇಳಿ, ನಾನು ಹೇಳಿದ್ದು ಹೀಗಲ್ಲ, ಹೀಗೆ ಹೇಳಬೇಕಾಗಿತ್ತು ಅಂತ ಹೇಳಿಬಿಟ್ರೆ ನೀವು ಇನ್ನೂ ದೊಡ್ಡವರಾಗ್ತೀರಿ. ಜನರಲ್ಲಿ ಕೂಡ ಈ ರೀತಿಯ ಗೊಂದಲಗಳು ಹೊರಟು ಹೋಗುತ್ತೆ. ನೋಡಿ, ರಾಜ್ಕುಮಾರ್ ಅವರು
ತಮ್ಮ ಚಿತ್ರ ಜೀವನದ ಉದ್ದಕ್ಕೂ ಹೇಳ್ತಾ ಇದ್ದಿದ್ದು ಒಂದೇ ಮಾತು, ನನ್ನನ್ನು ನಟ ಸಾರ್ವಭೌಮ ಅಂತೀರಿ, ನಾನೇ ಕನ್ನಡಕ್ಕೆ ಒಬ್ಬನೇ ನಾಯಕ ಅಂತೀರಿ, ಖಂಡಿತ ಅಲ್ಲ. ನನ್ನಂಥ ನೂರಾರು ಜನ, ಸಾವಿರಾರು ಜನ ರಾಜಕುಮಾರರು ಬರಬೇಕು, ನಾವು ಮಾಡಿದಂಥ ಚಿತ್ರಗಳನ್ನು ಮೀರಿಸುವಂಥ ಚಿತ್ರಗಳು ಬರಬೇಕು ಅಂತ ಹೃದಯದ ಆಳದಿಂದ ಮಾತಾಡ್ತಾ ಇದ್ದರು. ಹಾಗೆ ಚಿತ್ರಗಳು ಬಂದಾಗ ಅದು ಯಾರದ್ದೇ ಚಿತ್ರಗಳಾಗಿರಲಿ, ಆ ಚಿತ್ರವನ್ನು ವೀಕ್ಷಣೆ ಮಾಡಿ ಹೊಸ ಅಲೆಯ ಚಿತ್ರಗಳನ್ನು ಕೂಡ ರಾಜ್ಕುಮಾರ್ ಅವರು ನೋಡ್ತಾಯಿದ್ರು. ತಮ್ಮದೇ ಎಷ್ಟೋ ಚಿತ್ರಗಳನ್ನು ಅವರು ನೋಡ್ತಾ ಇರಲಿಲ್ಲ. ಯಾಕೆಂದರೆ ನೋಡಿದ್ರೆ ನನಗೆ ಯಾವುದೋ ನ್ಯೂನತೆ ಕಾಣಿಸುತ್ತೆ ಅಂತ ಹೇಳಿ ಬೇರೆ ಚಿತ್ರಗಳ ವಿಚಾರದಲ್ಲಿ ಹಾಗಲ್ಲ, ಹೊಸ ಅಲೆಯ ಚಿತ್ರಗಳನ್ನು ನೋಡ್ತಾಯಿದ್ರು. ಹೇಳಬೇಕಾದವರಿಗೆ ತಮ್ಮ ಮೆಚ್ಚುಗೆಯನ್ನು ಹೇಳ್ತಾಯಿದ್ರು. ಹಾಗೆ ಮಯೂರ ಚಿತ್ರಕ್ಕಿಂತ ಶ್ರೇಷ್ಠವಾದ ಮತ್ತೊಂದು ಚಿತ್ರ ಕನ್ನಡ ಚಿತ್ರರಂಗದಲ್ಲಿ ಬಂದರೆ ಖಂಡಿತವಾಗಿಯೂ ರಾಜ್ಕುಮಾರ್ ಅವರ ಆತ್ಮ ಸಂತೋಷ ಪಡುತ್ತೆ. ಆದರೆ ನಿಮ್ಮಂಥ ಹಿರಿಯರು ಮಾತಾಡುವಾಗ ಒಂದು ಸಂಬಂಧವೇ ಇಲ್ಲದಿರುವಂಥ ಅಂಶವನ್ನು ಅಲ್ಲಿ ಎಳೆದು ತಂದು ಮಾತನಾಡಿ ಒಂದಷ್ಟು ಜನ ಕನ್ನಡಿಗರ ಹೃದಯಕ್ಕೆ ನೋವನ್ನು ತರುವಂಥ ಕೆಲಸ ಆಗದೇ ಇರಲಿ ಅನ್ನುವ ಕಾರಣಕ್ಕೆ ಈ ಒಂದು ಸಂಚಿಕೆಯನ್ನು ವಿಶ್ಲೇಷಣಾತ್ಮಕವಾಗಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಮಸ್ಕಾರ.